ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ಈ ಒಂದು ಖಾಲಿ ಕ್ಯಾನಿನಿಂದ ನಾವು ಚಿಕ್ಕ ಪುಟ್ಟ ಸ್ಕ್ರೂ ಡ್ರೈವರು ಮತ್ತು ಸ್ಪಾನರು ಈ ತರಹ ಒಂದು ಟೂಲ್ಸನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಟೈಪು ಕ್ಯಾನನ್ನು ಬಾಕ್ಸ್ ಟೈಪ್ ಮಾಡ್ಕೊತಾ ಇದ್ದೀವಿ. ನೋಡಿ, ಪೂರ್ತಿಯಾಗಿ ರೌಂಡಾಗಿ ಕಟ್ ಮಾಡಿ ಆ ಕಡೆ ಒಂದು ಸೈಡಲ್ಲಿ ಬೆಲ್ಟ್ ಹಾಕಿ ಅದ್ರ ಒಳಗಡೆ ಈ ರೀತಿಯಾದ ಎಲ್ಲ ಸ್ಕ್ರೂ ಡ್ರೈವರ್ ಆಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ಸ್ಪಾನರ್ ಆಗಿರ್ಬೋದು, ನಟ್ಟು ಬೋಲ್ಟು ಯಾವುದೇ ಒಂದು ವಸ್ತುಗಳನ್ನ ಇದರಲ್ಲಿ ಹಾಕಿ ಇದರ ಮೂತಿಯನ್ನ ಮತ್ತೆ ಹೇಗಿತ್ತು ಹಾಗೆ ಕ್ಯಾನಿನ ಒಂದು ಮೂತಿಯನ್ನ ಟೈಟ್ ಮಾಡಿದ್ರೆ ಸಾಕು. ಆ ಕಡೆ ಒಂದು ಬೆಲ್ಟ್ ಯಾಕೆ ಹಾಕಿದ್ದೀವಿ ಅಂದ್ರೆ ಈ ಕಡೆ ಹೆಂಗೋ ಟೈಟ್ ಆಗುತ್ತೆ, ಈ ಕಡೆ ಸೈಡಲ್ಲಿ ಓಪನ್ ಆಗಿ ಮತ್ತೆ ಆಚೆ ಕಡೆ ಟೂಲ್ಸ್ ಬರಬಾರ್ದು ಅಂತೇಳಿ ಇದೊಂದು ಚಿಕ್ಕದಾದ ಒಂದು ಯಾವುದೋ ಒಂದು ಬೆಲ್ಟ್ ಗಾಡೀಲಿ ಇತ್ತು. ಆ ಬೆಲ್ಟನ್ನು ಹಾಕಿ ಈ ಕಡೆ ಸೈಡು ಟೈಟ್ ಮಾಡಿದ್ದೀವಿ. ನೋಡಿ, ಇಷ್ಟು ಮಾಡಿಬಿಟ್ರೆ ಸಾಕು, ಏನೇ ಕಾರಣಕ್ಕೂ ಅದು ಯಾವುದೇ ಟೂಲ್ಸು ಆಚೆ ಕಡೆ ಬರೋದು ಇಲ್ಲ. ಮತ್ತೆ ನಾವು ಗಾಡಿ ಒಳಗಡೆ ಮತ್ತೆ ಎಲ್ಲ ಮನೆಯಲ್ಲಾಗಿರ್ಬೋದು, ಗಾಡಿಯಲ್ಲಿ ಆಗಿರ್ಬೋದು, ಯಾವುದೋ ಒಂದು ಚಿಕ್ಕ ಟೂಲ್ಸ್ ಅನ್ನ ಎಲ್ಲಾದ್ರೂ ಇಟ್ಟರೆ ಅದು ಸಿಗೋದು ಕಷ್ಟ. ಬೇಕಾದ ಸಮಯದಲ್ಲಿ ಅದು ನಮಗೆ ಸಡನ್ ಆಗಿ ಸಿಗೋದಿಲ್ಲ. ಈ ರೀತಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ, ಈ ರೀತಿ ಡಬ್ಬನ ಒಂದು ಟೂಲ್ಸ್ ಬಾಕ್ಸ್ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಟಕ್ಕಂತ ಕೈಗೆ ಸಿಗ್ತದೆ ಮತ್ತು ಎಲ್ಲಿ ಕಳೆದೋಗೋ ಚಾನ್ಸಸ್ ಕಡಿಮೆ ಇರ್ತದೆ. ನಮ್ಗೆ ಯೂಸ್ ಮಾಡುವಾಗ ಆರಾಮಾಗಿ ನೋಡಿ, ಅಲ್ಲೊಂದು ಇಲ್ಲೊಂದು ಎಲ್ಲೂ ಬಿದ್ದೋಗಲ್ಲ. ಸ್ಪಾನರು ಚಿಕ್ಕ ಸ್ಪಾನರ್ ಇದ್ರೆ ಎಲ್ಲೂ ಬಿದ್ದೋಗಲ್ಲ. ನೋಡಿ, ಬೇಕಾದಾಗ ಓಪನ್ ಮಾಡಿ ತಗೊಳ್ಳೋದು, ಅದಾದ್ಮೇಲೆ ವಾಪಸ್ಸು ಹೆಂಗಿತ್ತು ಹಂಗೆ ಟೈಟ್ ಮಾಡಿದ್ರೆ ಮುಗ್ದಾಯ್ತು. ಎಲ್ಲಾನೇ ಬಿಸಾಕ್ರಿ.